ಶಿವಯೋಗ ಮಂತ್ರದ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಗಳಲ್ಲಿ ಪೂರ್ವಭಾವಿ ಸಭೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮತ್ತು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥಾಪಕರು ಕಾರ್ಣಿಕ ಯುಗ ಪುರುಷರಾದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ 96ನೇ ಪುಣ್ಯ ಸ್ಮರಣೋತ್ಸವ, ಮಹಾಶಿವರಾತ್ರಿ ಜಾಗರಣೆ, ಕೀರ್ತನಾ ಸಂಗೀತ ಸಮ್ಮೇಳನ ಮತ್ತು 116ನೇ ಜಾತ್ರಾ ಮಹೋತ್ಸವವನ್ನು ವೇದ್ಯುಕ್ತವಾಗಿ ದಿನಾಂಕ 16/2/2026 ಸೋಮವಾರ ಜರುಗುವ ನಿಮಿತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿರುವ ಸಹಸ್ರಾರು ಭಕ್ತರ ಜೊತೆ ಸಂಸ್ಥೆಯಲ್ಲಿ ಒಟ್ಟುಗಳಾಗಿ ಅಧ್ಯಯನ ಮಾಡಿ ನಾಡಿನಾದ್ಯಂತ ಮಠಮಾನ್ಯಗಳ ಪರಂಪರೆಗಳನ್ನು ಮುಂದುವರಿಸುವ ಸಾವಿರಾರು ಮಠಾಧೀಶರು ಆಗಮಿಸಲಿರುವ ಕಾರಣ ಅವರಿಗೆಲ್ಲರಿಗೂ ತಂಗಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಪ್ರತಿ ಗ್ರಾಮಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ಆಯೋಜಿಸಿ ಭಕ್ತರ ಅಭಿಪ್ರಾಯಗಳನ್ನು ಸಂಸ್ಥೆಯ ಉಪಾಧ್ಯಕ್ಷರಾದ ಸದಾಶಿವ ಮಹಾಸ್ವಾಮಿಗಳು ಪಡೆದುಕೊಳ್ತಾ ಇರುವುದು ವಿಶೇಷ. ಅವರು ನಂದಿಕೇಶ್ವರ, ಚೊಳಚಗುಡ್ಡ, ನವಿಲಹೊಳೆ, ಭದ್ರನಾಯಕನ ಜಾಲಿಹಾಳ, ನೆಲವಗಿ, ಹಿರೇನಸಬಿ, ಬಾಚಿನಗುಡ್ಡ, ಪಟ್ಟದಕಲ್ಲು, ಶಿರಪಡಗಿ, ಗೋವನಗಿ, ಗೋನಾಳ, ಮಂಗಳೂರು, ಮಾಡಲ್ಗೇರಿ, ನೈನಾಪುರ ಸೇರಿದಂತೆ ಇನ್ನು ಮುಂತಾದ ಗ್ರಾಮಗಳಲ್ಲಿ ಸಮರೋಪಾದಿಯ ಸರಣಿ ಪೂರ್ವಭಾವಿ ಸಭೆಗಳನ್ನು ನಡೆಸುವ ಮೂಲಕ ಅಭಿಪ್ರಾಯಗಳನ್ನು ಪಡೆದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿಸಲು ಭಕ್ತರ ಸೇವೆ ಮುಖ್ಯವಾದ್ದರಿಂದ ಪೂರ್ವಭಾವಿ ಸಭೆಯನ್ನು ಜರುಗಿಸಿದ್ದಾರೆ. ಈ ವೇಳೆ ಶ್ರೀ ಸಂಸ್ಥೆಯ ಧರ್ಮದರ್ಶಿಗಳಾದ ಮುಚಕಂಡಯ್ಯ ಹಂಗರಗಿ ಅವರು ರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳನ್ನು ಮತ್ತು ಸಾರಿಗೆ ನಿಲ್ದಾಣವನ್ನು ಆಯಾ ಕಟ್ಟಿದ ಸ್ಥಳಗಳಲ್ಲಿ ಸ್ಥಾಪಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನೂರಾರು ಜನರ ಭಕ್ತರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್, ಮುಚಕಂಡಿ ಭಟ್, NKS TV 4 ಬಾಗಲಕೋಟೆ. ಪ್ರಥಮದಲ್ಲಿ ನಮ್ಮೆಲ್ಲರ ಆರಾಧ್ಯ ಪೂಜ್ಯ ಗುರುಗಳಾದಂಥ ಪರಮ ಪೂಜ್ಯನಿಗೆ ಗಾಂಗಲ್ ಗುರು ಕುಮಾರ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ದೇವರು ನಮಸ್ಕರಿಸಿ, ಪರಮ ಪೂಜ್ಯರು ಮಣ್ಣಿರಂಜನ ಪರಮಸ್ವಾಮಿಗೆ ಸದಾಶಿವ ಮಹಾಸ್ವಾಮಿ ಎನ್ನ ಹೃದಯ ಮಂದಿರದಲ್ಲಿ ದೇವರನ್ನು ನಮಸ್ಕರಿಸಿ, ಗ್ರಾಮ ದೇವತೆಯ ಪಾದಗಳಿಗೆ ದೇವರನ್ನು ನಮಸ್ಕರಿಸಿ, ಪ್ರತಿ ವರ್ಷದ ಪದ್ಧತಿಯಂತೆ ಪರಮ ಪೂಜ್ಯರು ಜಾತ್ರಾ ಮಹೋತ್ಸವ ಮತ್ತು ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಏನು ಪ್ರತಿ ವರ್ಷ ಪ್ರತಿ ಹಳ್ಳಿಗೆ ಬಂದು ತಮ್ಮನ್ನು ಸ್ವಾಗತಿಸಲಿರುವ ಪರಮ ಪೂಜ್ಯರು, ಪರಮ ಮಧ್ವೀರ ಶಿವಶಿವನ ಸಂಸ್ಥೆಯ ಉಪಾಧ್ಯಕ್ಷರಾದ ಪರಮ ಪೂಜ್ಯ ಮಣ್ಣಿರಂಜನ ಪರಮಸ್ವಾಮಿ ಸದಾಶಿವ ಮಹಾಸ್ವಾಮಿಗಳು ಅವರ ಪಾದಗಳಿಗೆ ನಮಸ್ಕರಿಸಿ, ಯಾವತ್ತೂ ಶಿವನಿಗೆ ಕಾರ್ಣಿಕ ಯುಗ ಪುರುಷರು ಆದ ನಮ್ಮೆಲ್ಲರ ಆರಾಧ್ಯ ಮೂರ್ತಿಗಳು ಶ್ರೀಮತಿ ಕುಮಾರ ಮಹಾಶಿವಗಳವರನ್ನು ಮನದಲ್ಲಿ ಧ್ಯಾನಿಸಿ ಪೂಜ್ಯರ ದಿವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ ಲಿಂಗೈಕ್ಯ ಸದಾಶಿವ ಮಹಾಸ್ವಾಮಿಗಳವರನ್ನು ಸ್ಮರಿಸಿ, ಶ್ರೀ ಶಿವಯೋಗ ಮಂದಿರದ ಸೇವಾ ವ್ಯಾಪ್ತಿಯಲ್ಲಿ ತಮ್ಮನ್ನೇ ತಾವು ರೂಪಿಸಿಕೊಂಡಿರುವಂಥ ನಮ್ಮ ಕುಮಾರೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಶಿವಯೋಗ ಸಂಸ್ಥೆಯ ಧರ್ಮದರ್ಶಿಗಳಾದ MB ಹಂಗರಿಗೆ ಅವರಿಗೆ ಗ್ರಾಮದ ಸಮಸ್ತ ದೈವವೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿ. ಶಿರಬಡಗಿ ಗ್ರಾಮದಲ್ಲಿ ಈ ಸಭೆಯನ್ನು ನಾವು ಕರೆಯುವ ಉದ್ದೇಶವನ್ನು ಈಗಾಗಲೇ ಹಂಗರಿಗೆಯವರು ಹೇಳಿದ್ದಾರೆ. ಒಂದು ಜಾತ್ರೆ ಯಶಸ್ವಿ ಆಗಬೇಕು ಅಂದರೆ ಅಲ್ಲಿ ಎಲ್ಲ ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿದೆ. ಒಂದು ಜಾತ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವಂಥದ್ದಲ್ಲ, ಅದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸರ್ವರು ಸೌಹಾರ್ದತೆ ಮತ್ತು ಸಮಾನತೆಯಿಂದ ಕೂಡಿದಾಗ ಒಂದು ಜಾತ್ರೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಇಡೀ ನಾಡಿನ ಗಮನವನ್ನು ಸೆಳೆದಂತಹ ಒಂದು ದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಜಾತ್ರೆ ಅದು ಶ್ರೀ ಶಿವಯೋಗ ಮಂದಿರದ ಕುಮಾರೇಶ್ವರ ಮಹಾರಥೋತ್ಸವ ಅನ್ನೋದನ್ನು ನಮ್ಮೆಲ್ಲರ ಗಮನಕ್ಕೆ ತರಬಯಸ್ತೀವಿ. ಕಾರಣ ನಮ್ಮ ಮಠಗಳಲ್ಲಿ ನಮ್ಮ ಭಕ್ತರಿಗೆ ಸೀಮಿತವಾಗಿದ್ದಂತಹ ಜಾತ್ರೆಗಳನ್ನು ಒಂದು ಕಡೆ ನೋಡೋದಾದರೆ, ಎಲ್ಲ ಸ್ವಾಮಿಗಳಿಗೂ ಭಕ್ತರಿಗೂ ಆರಾಧ್ಯ ದೈವ ಮತ್ತು ಪುಣ್ಯಕ್ಷೇತ್ರ ಯಾವುದು ಅಂದರೆ ಶಿವಯೋಗ ಮಂದಿರ. ಅಂತಹ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಾಗೆ ಎಲ್ಲ ಸ್ವಾಮಿಗಳವರ ಒಂದು ಅಪರೂಪದ ಭಕ್ತಿಯ ಪುಣ್ಯಕ್ಷೇತ್ರ ಅಂದರೆ ಅದು ಶಿವಯೋಗ ಮಂದಿರ. ಅಂತಹ ಒಂದು ಪುಣ್ಯ ಪರಿಸರದಲ್ಲಿ ಶಿರಬಡಗಿ ಗ್ರಾಮವು ಕೂಡ ಒಂದಾಗಿರೋದ್ರಿಂದ ಆ ಸೇವಾ ವ್ಯವಸ್ಥೆ ನಿಮಗೂ ಕೂಡ ದೊರಕಿದೆ. ಪ್ರತಿ ವರ್ಷ
ಅಂದ್ರಿಗೆ ಸರ್ ಈಗ ಹೇಳಿದ ಹಾಗೆ ಯಾವಾಗ ಶಿವಲಿಂಗರ ಆರಂಭ ಆಗಲಿ ಅವಾಗಿಂದಲೂ ನಿಮ್ಮೂರಿನ ಸೇವೆ, ದಾಸೋಹದ ಸೇವೆ, ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಬಹಳ ಅತ್ಯಂತ ವಿಧಾಯಕವಾಗಿ ನೆರವೇರ್ತಾನೆ ಬಂದಿರುವಂತಹದ್ದು. ಬಹುಶಃ ಆ ಒಂದು ಗುರುಕುಮಾರ ಶ್ರೀಗಳವರ ಪುಣ್ಯ ಆಶೀರ್ವಾದವೋ ಏನೋ ನಮ್ಮ ಶಿರವಡಿ ಗ್ರಾಮದ ಭಜನಾ ತಂಡ ಎಲ್ಲಿ ಹೋಗ್ತದೆ ಅಲ್ಲಿ ಜಯಬೇರಿ ಭಾಷಣೆ ಬರ್ತದೆ. ಈ ರೀತಿಯಾಗಿರುವಂತಹ ಆಶೀರ್ವಾದ ಬಹಳ ದೊಡ್ಡದು. ತಾವೆಲ್ಲರೂ ಕೂಡ ಅದೇ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯವೂ ಕೂಡ ಅದಾಗಿದೆ. ಸದಾಶಿವ ಮಹಾಸ್ವಾಮಿಗಳವರು ಕೂಡ ನಿಮ್ಮೂರಿಗೆ ಪದೇ ಪದೇ ಬರ್ತಾ ಇದ್ರು, ಇವತ್ತೆಲ್ಲ ಮಹಾನ್ ತತ್ವಗಳು ಕೂಡ ಬರ್ತಾ ಇದ್ರು. ಹೀಗೆ ಅನೇಕ ಜನ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೂರ ಮೇಲೆ ವಿಶೇಷವಾಗಿರೋದ್ರಿಂದ ತಾವೆಲ್ಲರೂ ಕೂಡ ಆ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಕಾರಣದಿಂದ ಈ ವರ್ಷದ ಜಾತ್ರಾ ಮಹೋತ್ಸವ 15 ಮತ್ತು 16ನೇ ತಾರೀಕು ಇರೋದ್ರಿಂದ ಮತ್ತು ನಿತ್ಯ ನಾಳೆಯಿಂದ ಪ್ರವಚನ ಪ್ರಾರಂಭ ಆಗ್ತದೆ. ನಿಮ್ಮೂರಿನಿಂದ ಟ್ರ್ಯಾಕ್ಟರ್ ಟಮ್ಟಮ್ಗಳ ಮೂಲಕ, ಬೈಕ್ಗಳ ಮೂಲಕ ಒಟ್ಟಾರೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯಂಕಾಲ ಒಂದು ಪ್ರವಚನವನ್ನ ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ನಿಮಗೆಲ್ಲ ಆಮಂತ್ರಣ ನೀಡಲಿಕ್ಕೆ ಬಂದಿದ್ದೇವೆ. ತಾವೆಲ್ಲರೂ ಕೂಡ ಎಲ್ಲ ತಾಯಂದಿರು ಮತ್ತು ಪುರುಷ ವರ್ಗದವರು ಶರಣೆಯರು ಸೇರಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಆಶಿಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೇವೆ.